Hello students, welcome to my e-learning class. Myself Professor Rohini Udpudi from BLDS College Jamkandi. In this video, I am explaining 2024 question paper of Rani Channamma University, subject costing. Section B I am explaining here. This question is on cost sheet, preparation of cost sheet. Simple cost sheet is there. Let us go through the problem. Shiva Industry produced 1000 units of commodity. How many units? 1000 units. Okay. Shiva Industry is producing 1000 units of commodity. In the month of November 2023, its cost details are as follows. Cost details are material consumed 20,000, productive wages 14,000, direct expenses 2,000, and works on cost. We have to add all these expenses first. Cost sheet ಐತಿ ಅಂತಂದಮೇಲೆ ನಾವೇನು ಮಾಡಬೇಕು? ಪ್ರೈಮ್ ಕಾಸ್ಟ್ ಕ್ಯಾಲ್ಕುಲೇಷನ್ಕ್ಕೆ ಮಟೀರಿಯಲ್ ಕನ್ಸ್ಯೂಮ್ಡ್ ಪ್ಲಸ್ ಪ್ರೊಡಕ್ಟಿವ್ ವೇಜಸ್ ಪ್ಲಸ್ ಡೈರೆಕ್ಟಿವ್ ವೇಜಸ್ ಮಾಡಬೇಕು. ಇವ್ನು ಮೂರನ್ನು ಆ್ಯಡ್ ಮಾಡಿದಾಗ ನಮಗೇನು ಬರಾಕತ್ತೈತಿ? ಪ್ರೈಮ್ ಕಾಸ್ಟ್ ಬರಾಕತ್ತೈತಿ. ಓಕೆ, ಯಾವಾಗ ನಿಮಗಿಲ್ಲೇ 1000 ಯೂನಿಟ್ಸ್ ಕೊಟ್ಟಾನ, ಇಲ್ಲಿ ಕಾಸ್ಟ್ ಕೊಟ್ಟಾನ ಅಂತಂದ್ರೆ ನಿಮಗೆ ಇಂಡೈರೆಕ್ಟ್ಲಿ ಅವ್ರು ಏನು ಕೇಳಾಕತ್ತಾರ ಅಂದ್ರೆ ಟೋಟಲ್ ಕಾಸ್ಟನ್ನು ಕೇಳಾಕತ್ತಾರ. ಅವರು ಟೋಟಲ್ ಕಾಸ್ಟನ್ನು ಕೇಳಾಕತ್ತಾರು ಮತ್ತು ಕಾಸ್ಟ್ ಪರ್ ಯೂನಿಟನ್ನು ಕೇಳಾಕತ್ತಾರು. ದಟ್ ಮೀನ್ಸ್ ಯು ಹ್ಯಾವ್ ಟು ಪ್ರಿಪೇರ್ 2 columns for amount. One is for total cost, one is for cost per unit. Okay. ಟೋಟಲ್ ಕಾಸ್ಟ್ ಒಳಗೆ 20,000, 14,000, 2,000 ಹಾಕಾಗತ್ತೀರಿ. ಪರ್ ಯೂನಿಟ್ ಒಳಗೆ ಏನು ಮಾಡ್ತೀರಿ? ಈ 20,000 ಡಿವೈಡೆಡ್ ಬೈ 1000 ಯೂನಿಟ್ಸ್ ಮಾಡ್ತೀರಿ. ಓಕೆ, 14,000 ಡಿವೈಡೆಡ್ ಬೈ 1,000 ಮಾಡ್ತೀರಿ, 2,000 ಡಿವೈಡೆಡ್ ಬೈ 1,000 ಹಿಂಗೆ ಮಾಡ್ತೀರಿ. ಪರ್ ಯೂನಿಟ್ ರೇಟ್ ಬರತ್ತಾ. ಓಕೆ, ಇದು ಆದಮೇಲೆ ಪ್ರೈಮ್ ಕಾಸ್ಟ್ ಬರತ್ತೆ ನಮಗೆ. ಓಕೆ, ಪ್ರೈಮ್ ಕಾಸ್ಟ್ ಬರತ್ತೆ. ಪ್ರೈಮ್ ಕಾಸ್ಟ್ ಒಳಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಡ್ ಮಾಡಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟು ಹೇಳಿದಾರೆ? 50% ಆಫ್ ಡೈರೆಕ್ಟ್ ವೇಜಸ್ ಅಂತ ಹೇಳ್ಯಾರ. 50% ಆಫ್ ಡೈರೆಕ್ಟ್ ವೇಜಸ್ ಅಂತಂದ್ರೆ ಪ್ರೊಡಕ್ಟಿವ್ ವೇಜಸ್ಸನ್ನು ಡೈರೆಕ್ಟ್ ವೇಜಸ್ ಐತಿ, ಎಷ್ಟೈತೆ ಅದು? 14,000 ಇಂಟು 50% ಮಾಡಬೇಕು. ಓಕೆ, 50% ಮಾಡಬೇಕು ಅಂದರೆ ಎಷ್ಟು ಬಂತು? 7,000 ಆಗ್ತದೆ ಟೋಟಲ್ ಕಾಸ್ಟ್. ಆಮೇಲೆ ಪರ್ ಯೂನಿಟ್ಗೆ ಏನು ಮಾಡ್ತೇವೆ? 7,000 ಡಿವೈಡೆಡ್ ಬೈ 1,000 ಪರ್ ಯೂನಿಟ್ಟಿಗೆ. ಸೊ ಎಷ್ಟು ಆಕತಿ? 7 ರೂಪಾಯಿ ಬರುತ್ತಾ. ಓಕೆ, ಮುಂದೇನು ಹೇಳ್ಯಾರ ಅಂತಂದ್ರೆ ಎಕ್ಸ್ಪೆನ್ಸಸ್ ಒಳಗೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 300 ಕೊಟ್ಟಾರ. ಟೋಟಲ್ ಕಾಸ್ಟನ್ನು 300 ಐತಿ. ಸೊ ಟೋಟಲ್ ಕಾಸ್ಟ್ ಕಾಲಮ್ ಒಳಗೆ 300 ಬರೀರಿ. ಆಮೇಲೆ ಪರ್ ಯೂನಿಟ್ಗೆ ಏನು ಮಾಡಬೇಕು? 300 ಡಿವೈಡೆಡ್ ಬೈ 1000 ಯೂನಿಟ್ಸ್ ಮಾಡಬೇಕು. ಪರ್ ಯೂನಿಟ್ ರೇಟ್ ಬರುತ್ತಾ. ಇದಾದ ಮೇಲೆ ಏನು ಹೇಳ್ಯಾರ ಅಂತಂದ್ರೆ ದ ಪ್ರೊಪ್ರೈಟರ್ ಎಕ್ಸ್ಪೆಕ್ಟ್ಸ್ 25% ಆಫ್ ದ ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಾಕ್ತಾರೆ. ಇಫ್ ಯುವರ್ ಸೆಲ್ಲಿಂಗ್ ಪ್ರೈಸ್ ಈಸ್ 100, ಅದ್ರೊಳಗೆ ಪ್ರಾಫಿಟ್ ಎಷ್ಟು ಇನ್ಕ್ಲೂಡ್ ಆಗೈತಿ? 25 ಆಗೈತಿ. ಓಕೆ, ಸೊ ಕಾಸ್ಟ್ ಎಷ್ಟಾಯ್ತು? 75. ಈಗ ನಿಮಗೊಂದು ಏನು ಕಾಸ್ಟ್ ಬರುತ್ತಾ? ಆ ಕಾಸ್ಟ್ ಬಂದಿತ್ತು ಅಂದರೆ 75%ಕ್ಕೆ 75ಗೆ ಕಾಸ್ಟ್ ಒಂದು ಏನೋ ಬಂದದ್ದೈತಿ 25ಕ್ಕೆ ಎಷ್ಟು, ಹಿಂಗೆ ಕ್ಯಾಲ್ಕುಲೇಷನ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೇವೆ. ದೇರ್ ಫೋರ್ ಎಕ್ಸ್ ಇಂಟು 25 ಡಿವೈಡೆಡ್ ಬೈ 75 ಮಾಡ್ತೇವೆ ನಾವು. ಅವಾಗ ಆನ್ಸರ್ ಬರುತ್ತೆ. ಲೆಟ್ ಅಸ್ ಸಿ ಫಾರ್ ದ ಆನ್ಸರ್. ಆಲ್ರೆಡಿ ಬಿಡಿಸಿದ್ದ ಆನ್ಸರ್ ಐತಿ. ಸೊ ಅದನ್ನು ಎಕ್ಸ್ಪ್ಲೇಷನ್ ಮಾಡಾಕತ್ತೇನೆ ನಾನು. ಮಟೀರಿಯಲ್ ಕನ್ಸ್ಯೂಮ್ಡ್ ಆ್ಯಸ್ ಯು ನೋ 20,000 ಐತಿ. ಪರ್ ಯೂನಿಟ್ 20,000 ಡಿವೈಡೆಡ್ ಬೈ 1,000 ಮಾಡಿದ್ರೆ 20 ಬರತ್ತಾ? ಇಲ್ಲೈತೆ ನೋಡ್ರಿ, 20,000 ಡಿವೈಡೆಡ್ ಬೈ 1,000 ಮಾಡಿದರೆ 20 ಬಂತು. ಪ್ರೊಡಕ್ಟಿವ್ ವೇಜಸ್ ಎಷ್ಟು ಹೇಳ್ಯಾರ? 14,000 ಬರ್ದಿರಿ. 14,000 ಬರ್ದಿರಿ. ಓಕೆ, ಪರ್ ಯೂನಿಟ್ 14 ಬಂತು. ಆಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ 2,000 ಐತಿ. ಸೊ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ 2,000 ಐತಿ. ಡಿವೈಡೆಡ್ ಬೈ 1000 ಮಾಡಿದರೆ 2 ಆಯ್ತು. ಟೋಟಲ್ ಮಾಡಿದ್ದಾದ ಮೇಲೆ ಪ್ರೈಮ್ ಕಾಸ್ಟ್ ಬಂತು. ಟೋಟಲ್ ಪ್ರೈಮ್ ಕಾಸ್ಟ್ 36,000
20,000 ಪ್ಲಸ್ 14,000 ಪ್ಲಸ್ 2,000 ಮಾಡಿದರೆ 36,000 ಬಂತು. ಪರ್ ಯೂನಿಟ್ 20 ಪ್ಲಸ್ 14 ಪ್ಲಸ್ 2 ಮಾಡಿದರೆ 36 ಬಂತು. ಫ್ಯಾಕ್ಟ್ರಿ ಓವರ್ ಹೆಡ್ ಏನು ಹೇಳಿದರು ಅವರು? 50% ಆಫ್ ಡೈರೆಕ್ಟ್ ವೇಜಸ್. 50% ಆಫ್ ಡೈರೆಕ್ಟ್ ವೇಜಸ್ ಅಂದರೆ ಎಷ್ಟು? 14,000 ಈ 14,000 50%, ಸೊ 7,000 ಬಂತು. ಪರ್ ಯೂನಿಟ್ ಏನಾಗ್ತು? 7,000 ಡಿವೈಡೆಡ್ ಬೈ 1,000 ಮಾಡ್ತೀರಿ, 1,000 ಮಾಡ್ತೀರಿ ಇಲ್ಲಿ. ಅವಾಗ ಎಷ್ಟು ಬಂತು? 7 ಬಂತಲ್ಲೇ. ಓಕೆ, ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡಿದ್ರಿ ಅಂತಂದ್ರೆ ಏನು ಬರುತ್ತೆ ನಮಗಲ್ಲೇ? ವರ್ಕ್ಸ್ ಕಾಸ್ಟ್ ಬರುತ್ತಾ. ಓಕೆ, ಈ ವರ್ಕ್ಸ್ ಕಾಸ್ಟಿಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆ್ಯಡ್ ಮಾಡಿದ್ದೀವಿ 300 ಟೋಟಲ್ ಐತಿದು. ಇನ್ನು ಪರ್ ಯೂನಿಟ್ ಎಷ್ಟು ಮಾಡ್ತೀವಿ? 300 ಡಿವೈಡೆಡ್ ಬೈ 1000 ಮಾಡ್ತೀವಿ, ಅದಕ್ಕೆ 0.3 ಬರತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಹತ್ತು ಅಂತಂದ್ರೆ ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಡ್ ಮಾಡಿದ ಹೊತ್ತಿನಾಗ ವರ್ಕ್ಸ್ ಕಾಸ್ಟ್ ಬಂತು. ವರ್ಕ್ಸ್ ಕಾಸ್ಟಿಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆ್ಯಡ್ ಮಾಡಿದ್ರಿ ಅಂದರೆ ಏನು ಬರುತ್ತಾ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತಾ. ಓಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ನ 43,000 ಪ್ಲಸ್ 300 ಮಾಡಿದಾಗ 43,300 ಬಂದೈತಿ. 43 ಪ್ಲಸ್ 0.3 ಮಾಡಿದಾಗ 43.3 ಬಂದೈತಿ. ಆಮೇಲೆ ಸೆಲ್ಲಿಂಗ್ ಓವರ್ ಹೆಡ್ ಕೊಟ್ಟಿಲ್ಲ, ಸೊ ನಿಲ್ ಅಂತ ಬರೋದ್ರಿ. ಕಾಸ್ಟ್ ಆಫ್ ಸೇಲ್ಸ್ ಈಸ್ ಸೇಮ್ ಲೈಕ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಐತಿ 43,300 ಟೋಟಲ್ ಕಾಸ್ಟ್. ಆಮೇಲೆ ಪರ್ ಯೂನಿಟ್ 43.3 ಅದ. ಆಮೇಲೆ ಪ್ರಾಫಿಟ್ ಆ್ಯಡ್ ಮಾಡಬೇಕು. ಪ್ರಾಫಿಟ್ ಏನು ಹೇಳಕತ್ತಾರ ಅವರು? 25% ಆನ್ ಸೇಲ್ಸ್ ಅಂತ ಹೇಳಕತ್ತಾರ ಅವರು. ಸೊ ಯು ಡೋಂಟ್ ನೋ ದ ಸೇಲ್ಸ್. ಸೆಲ್ಲಿಂಗ್ ಪ್ರೈಸ್, ಸೇಲ್ಸ್ ಮೀನ್ಸ್ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಇನ್ಕ್ಲೂಡ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೊ ಏನಾಗೈತಿ ಈಗ ನಿಮಗೆ ಅಂತಂದ್ರೆ ಪ್ರಾಫಿಟ್ ಎಷ್ಟು ಹೇಳ್ಯಾರು? 25 ಹೇಳ್ಯಾರ. ಸೆಲ್ಲಿಂಗ್ ಪ್ರೈಸ್ ಅಂತ 100 ಅಂತ ಹೇಳಿ ತೊಗೊಳಕತ್ತೇವಿ. ಹಂಗಾದ್ರೆ ಕಾಸ್ಟ್ ಎಷ್ಟು? 100 ಒಳಗೆ 25 ತೆಗೆದ್ರಿ ಅಂದರೆ ಎಷ್ಟು ಬರ್ತೈತೆ ಅಲ್ಲೇ? 75 ಬರತ್ತಾ. ಸೊ ಈಗ ಡೈರೆಕ್ಟಾಗಿ ನಾ ಸಿಂಪಲ್ ಲಾಜಿಕ್ ಹೇಳಕತ್ತೇನೆ. ಈಗ 75ಗೆ ನಿಮ್ಮದು ಟೋಟಲ್ ಕಾಸ್ಟ್ ಎಷ್ಟೈತಿ? 43,300 ಐತಿ ಅಂತಂದ್ರೆ 25ಗೆ ಎಷ್ಟು ಅಂಥೇಳಿ ಕ್ಯಾಲ್ಕುಲೇಷನ್ ಅಂತ ಮಾಡ್ತೇವೆ. ಕ್ರಾಸ್ ಮಲ್ಟಿಪ್ಲೈ ಆಕತ್ತಿಲ್ಲ. ಆ ಹೊತ್ನಾಗ ಬರೆಯೋದು ಹೆಂಗೆ ಬರಿತೇವೆ? ಮತ್ತು ನಾವು ಈಕ್ವೇಷನ್ ಇದನ್ನು 43,300 ಇಂಟು 25 ಡಿವೈಡೆಡ್ ಬೈ 75 ಅಂಥೇಳಿ ಮಾಡ್ತೇವೆ ನಾವು ಇದನ್ನು. ಸೊ ಆ ಹೊತ್ನಾಗ ನಮ್ಮ ಆನ್ಸರ್ ಬರುತ್ತಾ 14,433.33 ಪರ್ ಯೂನಿಟ್ ಡಿವೈಡೆಡ್ ಬೈ 1000 ಮಾಡಿದ್ರೆ 14.43 ಬರುತ್ತೆ. ಅದನ್ನು ಆ್ಯಡ್ ಮಾಡಿದ್ರಿ ಅಂದ್ರೆ ಕಾಸ್ಟ್ ಆಫ್ ಸೇಲ್ಸ್ಗೆ 43,300ಕ್ಕೆ 14,433.33 ಆ್ಯಡ್ ಮಾಡಿದಾಗ ಸೆಲ್ಲಿಂಗ್ ಪ್ರೈಸ್ ಬಂತು 57,733.33 ಬಂತು. ಲೈಕ್ ದ್ಯಾಟ್ ಕಾಸ್ಟ್ ಪರ್ ಯೂನಿಟ್ 43.3ಗೆ 14.43 ಆ್ಯಡ್ ಮಾಡಿದಾಗ 57.73 ಸೇಲ್ಸ್ ಬಂತು. ದಟ್ ಈಸ್ ಸೆಲ್ಲಿಂಗ್ ಪ್ರೈಸ್ ಬಂತು ಅಂತ ಹೇಳ್ತೇವೆ. ಸೊ ಇಟ್ ಈಸ್ ದ ವೇ ಟು ಸಾಲ್ವ್ ದ ಕಾಸ್ಟ್ ಶೀಟ್. ಹೋಪ್ ಯು ಲೈಕ್ ಮೈ video. Please subscribe, share and comment for the same video. Thank you.